ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಮೈಲ್ನಾಕ್ನಹಳ್ಳಿ ಹೊಸಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಹನುಮಾಪುರ ದೊಡ್ಡಿಯ ಶ್ರೀ ಮರಿಯಪ್ಪ ಚಾರಿಟಬಲ್ ಟ್ರಸ್ಟ್ ಆಶ್ರಯದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗ್ಗಳು ಹಾಗೂ ಲೇಖನ ಸಾಮಗ್ರಿಗಳ ವಿತರಣೆಯ ಸಮಾರಂಭವನ್ನು ವ್ಯವಸ್ಥಿತವಾಗಿ ಆಯೋಜಿಸಲಾಗಿತ್ತು. ಶ್ರೀ ಮರಿಯಪ್ಪ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರು, ದಾನಿಗಳು, ಶಿಕ್ಷಣ ಪ್ರೇರಕರು, HMS ಟೆಕ್ನೋ ಸಲಹೆಗಾರ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ HM ನಾಗೇಶ್ರವರು, ಹುಟ್ಟು ಸಾವು ಸಹಜ, ಇದರ ಮಧ್ಯೆ ಸಮಾಜಕ್ಕೆ ನಾವು ನೀಡುವ ಕೊಡುಗೆಗಳು ಶಾಶ್ವತ. ಹಿಂದಿನ ಮಕ್ಕಳೇ ಮುಂದಿನ ಭವಿಷ್ಯದ ಪ್ರಜೆಗಳು. ಮಕ್ಕಳಿಗೆ, ಅದರಲ್ಲೂ ಗ್ರಾಮೀಣ ಪ್ರದೇಶದ ಮಕ್ಕಳ ಶಿಕ್ಷಣದ ಗುಣಮಟ್ಟ ವೃದ್ಧಿಸಬೇಕು. ಎಲ್ಲ ಸಂಪತ್ತುಗಳಿಂದ ಶಿಕ್ಷಣ ಸಂಪತ್ತು ದೊಡ್ಡ ಸಂಪತ್ತು ಆಗಿದೆ. ಕದಿಯಲಾಗದ ವಸ್ತು ಇದ್ದರೆ ಅದು ಶಿಕ್ಷಣ ಎಂಬುದನ್ನು ಮನಗಣಬೇಕು. ವಿದ್ಯಾರ್ಥಿ ದಶೆಯಲ್ಲಿಯೇ ಮಕ್ಕಳಿಗೆ ಮಾನವೀಯ ಮೌಲ್ಯ, ಸಂಸ್ಕಾರ, ಸಂಬಂಧಗಳ ಮೌಲ್ಯವನ್ನು ಬಿತ್ತುವ ಕೆಲಸ ಮಾಡಬೇಕು ಎಂದರು. ನನ್ನ ಬಹುವರ್ಷಗಳ ಕನಸು ಚನ್ನಪಟ್ಟಣ ನಗರದಲ್ಲಿ 100 ಹಾಸಿಗೆಯ ಸುಸಜ್ಜಿತ ಹೈಟೆಕ್ ಆಸ್ಪತ್ರೆ ನಿರ್ಮಾಣಕ್ಕೆ ಶೀಘ್ರದಲ್ಲಿಯೇ ಅಡಿಗಲ್ಲು ಹಾಕಲಾಗುವುದು ಎಂದು ತಿಳಿಸಿದರು. ಉಚಿತ ಆರೋಗ್ಯ ಸೇವೆ, ಉಚಿತ ಶಿಕ್ಷಣ ಸೇವೆ, ಹಿರಿಯರ ಸೇವೆಯೇ ನನ್ನ ಗುರಿ ಎಂದು ತನ್ನ ಮನದಾಳದ ಇಂಗಿತವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬೇವೂರು ಜಿಲ್ಲಾ ಪಂಚಾಯಿತಿ JDS ಮುಖಂಡ, ಲ್ಯಾಂಡ್ ಡೆವಲಪರ್ಸ್ ಉದ್ಯಮಿ MN ಹೊಸಳ್ಳಿ ಜಗದೀಶ್, ಮನುಷ್ಯ ಎಷ್ಟೇ ಎತ್ತರಕ್ಕೆ ಹೋದರೂ ವಿದ್ಯಾಭ್ಯಾಸ ಮಾಡಿದ ಶಾಲೆ ನನ್ನೂರಿನ ಮಕ್ಕಳ ಭವಿಷ್ಯಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತಿರುವ ಸಮಾಜ ಸೇವಕ ನಾಗೇಶ್ರವರು ಬೃಹತ್ ಮರವಿದ್ದಂತೆ. ತನ್ನ ನೆರಳಿನಲ್ಲಿ ನೊಂದವರ, ಶೋಷಿತರ, ಅಬಲರ, ಬಡ ಮಕ್ಕಳಿಗೆ, ಅನಾಥರಿಗೆ ನೀಡುತ್ತಿದ್ದಾರೆಂದರು. ಚನ್ನಪಟ್ಟಣ ತಾಲೂಕಿಗೆ ಇವರ ಸೇವೆ ನಿರಂತರವಾಗಿರಲಿ ಎಂದು ಅವರ ಸಾರ್ಥಕ ಸೇವೆಯನ್ನು ಶ್ಲಾಘಿಸಿದರು. ವೇದಿಕೆ ಮೇಲೆ ಕ್ಷೇತ್ರ ಸಮನ್ವಯ ಅಧಿಕಾರಿ, ವಿಚಾರವಾದಿಗಳಾದ ರಾಜಶೇಖರ್, ಜಿಲ್ಲಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಸತೀಶ್, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ರಾಮಣ್ಣ, APMC ಮಾಜಿ ನಿರ್ದೇಶಕ, JDS ಹಿರಿಯ ಮುಖಂಡ ಸಿದ್ದಪ್ಪ, MN ಹೊಸಳ್ಳಿ ಗ್ರಾಮ ಪಂಚಾಯತ್ ಸದಸ್ಯ ಗೋವರ್ಧನ್, ಗ್ರಾಪಂ ಮಾಜಿ ಅಧ್ಯಕ್ಷ ಅಜಿತ್, VSSN ಮಾಜಿ ಅಧ್ಯಕ್ಷ ರಾಜಣ್ಣ, ಗ್ರಾಪಂ ಮಾಜಿ ಸದಸ್ಯ ರಾಜಣ್ಣ, ಸಾಮಿಯನ್ನ ರಮೇಶ್ ಹಾಗೂ ಹಲವಾರು ಮಂದಿ ಶಿಕ್ಷಕ ವರ್ಗ ಹಾಜರಿದ್ದರು. ಪ್ರೀತಿಯ ವಿದ್ಯಾರ್ಥಿಗಳೇ, ಸರಿಯಾಗಿ ನಮ್ದು ಫಸ್ಟ್ ಉದ್ದೇಶ ಏನಂತಂದ್ರೆ ದೊಡ್ಡ ಕೊಡುವಂತದ್ದಲ್ಲ, ಒಂದು ಎಜುಕೇಶನ್, ಎರಡು ಮೇಲೆ ಎಜುಕೇಶನ್ ಮಾಡ್ತಾ ಇದ್ದೀವಿ. ಎಜುಕೇಶನ್ ಅಂತ ಅಂದ್ರೆ ನಾವು ತಗೊಂಡಿರುವಂತದ್ದು ಎಲ್ಲ ಸರ್ಕಾರಿ ಸ್ಕೂಲ್ಗಳನ್ನ ಡೆವಲಪ್ ಮಾಡೋಣ ಅಂತಂದ್ಬಿಟ್ಟು ನಮ್ಮ ತಾಲೂಕಿನಲ್ಲಿ. ಎರಡನೇ ಬಂದು ಹೆಲ್ತ್ ಎಲ್ಲರಿಗೂ ವೆರಿ ಇಂಪಾರ್ಟೆಂಟ್. ಹೆಲ್ತ್ ಸದ್ಯದಲ್ಲಿ ನಮಗೆ ಚನ್ನಪಟ್ಟಣದಲ್ಲಿ ಒಂದು 100 ಬೆಡ್ಡಿನ ಹಾಸ್ಪಿಟಲ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಇವಾಗ ಉಚಿತ ಹಾಸ್ಪಿಟಲ್ ಅಂತಂದ್ರೆ ಮತ್ತೆ ಕಂಪ್ಲೀಟ್ ಉಚಿತ ಹಾಸ್ಪಿಟಲ್ ನಮ್ಮ ತಾಲೂಕಿನ ಜನತೆಗೆ ಒಂದು ಉಚಿತ ಎಲ್ಲ ತರ ಹಾಸ್ಪಿಟಲ್ ಸೌಲಭ್ಯ ಕೊಡೋಣ ಅಂತ ಅಂದ್ಬಿಟ್ಟು ಹೈಟೆಕ್ ಹಾಸ್ಪಿಟಲ್ಸ್ ಇದೊಂದು ಬರ್ಕಾಗ್ತಿದೆ ಇವಾಗ ನಾವು. ಎರಡನೇ ಬಂದು ಮೇನ್ ಎಜುಕೇಶನ್. ಇತ್ತೀಚಿನ ಏನಾಗ್ತೈತಿ ಅಂತಂದ್ರೆ ಸರ್ಕಾರಿ ಶಾಲೆಗಳು ಮಕ್ಕಳು ಬರ್ತಾ ಇಲ್ಲ, ಮಕ್ಕಳು ಕಡಿಮೆ ಆಗ್ತಾ ಇದ್ದಾರೆ. ಒಂದು ಉತ್ತೇಜನ ಕೊಡೋಣ ಅಂತ ಅಂದ್ಬಿಟ್ಟು ನಾನು ಈ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಸಂದೇಶಗಳು ಟ್ರಸ್ಟ್ ಮಾಡಬಹುದು. ಆ ಟ್ರಸ್ಟ್ ಮುಖಾಂತರ ಪ್ರತಿ ವರ್ಷದಲ್ಲಿ ಪುಸ್ತಕ ಇರ್ಬೋದು ಅಥವಾ ಬ್ಯಾಗ್ ಇರ್ಬೋದು. ಎರಡನೇದಾಗಿ ಸರ್ಕಾರಿ ಡಿಸ್ಕಸ್ ಮಾಡಬೇಕು, ಮುಂದಿನ ದಿನಗಳಲ್ಲಿ 10ನೇ ತರಗತಿ ಅಂತ ಮಕ್ಕಳುಗಳಿಗೆ ಸ್ಕಾಲರ್ಶಿಪ್ ವ್ಯವಸ್ಥೆ ಮಾಡೋಣ ಅಂತ ಪ್ಲಾನಿಂಗ್ ಇದೆ. ಎಲ್ಲರೂ ಪ್ರಾಜೆಕ್ಟ್ ಹೋಗ್ತದೆ. ಅವಾಗ ಚಿತ್ರದಲ್ಲಿ ಆದ್ರೆ ಹೋಗ್ತದೆ. 4, 5, 6 ಇಲ್ಲೇ ಓದಿದ್ದಾಕಿ. ನಾವು ಮಕ್ಕಳು ಎಲ್ಲರೂ ಚೆನ್ನಾಗಿ ಓದಿ ತಿಂತಾರೆ. ಎಲ್ಲ ನಿಮ್ಮ ಒಂದು ಆಸೆಗಳು ಹಿಡಿಯಲಿ ಅಂತ ಹೇಳ್ಬಿಟ್ಟು ನಾನು ಈ ಮಾತನ್ನ ಅನಿಸ್ಕೊಡ್ತೀನಿ. ಯಾವುದೇ ಮಕ್ಕಳು ನಾನು ಓದಿರೋ ಸ್ಕೂಲ್ ಇರ್ಬೋದು, ನಮ್ಮ ಊರು ಇರ್ಬೋದು, ಸುತ್ತಮುತ್ತ ಊರುಗಳು ಇರ್ಬೋದು, ಯಾವುದೇ ಮಕ್ಕಳು ಓದೋ ವಿದ್ಯಾಭ್ಯಾಸದಲ್ಲಿ ನನ್ನಂಗೆ ಕಷ್ಟಪಡೋದಾರ ಅವರು ಒಳ್ಳೆ ಓದಿ ವಿದ್ಯಾವಂತರಾಗಿ ಅಂದ್ಬಿಟ್ಟು ಅವರು ಧನ ಸಹಾಯ ಅನ್ನೋದಕ್ಕಿಂತ ಅವರು ಹೆಚ್ಚಿನ ಏನೇ ಮಕ್ಕಳು ಏನೇ ಸವಲತ್ತು ಕೇಳಿದ್ರು ಅವ್ರು ಮಾಡ್ಕೊಡೋದು ರೆಡಿ ಇದ್ದಾರೆ. ನಾಗೇಶ್ ಅವರ ಒಂದು ಹೆಸರಲ್ಲ, ಅವ್ರ ಸಂಸ್ಥೆ ಅಲ್ಲ, ಅವರು ಎಲ್ಲರವಾದ ಒಂದು ಶಕ್ತಿ. ಇವತ್ತು ಅವರ ಪರಿಶ್ರಮ, ಅವರ ಕಷ್ಟಗಳನ್ನ ನೆನೆಸ್ಕೊಂಡು ಪ್ರತಿ ದಿನ ಹೇಳ್ತಾರೆ. ಎಲ್ಲಾರ್ಗು ಇಲ್ಲ ನನ್ನ ಕೈಲಾಗುತ್ತಾರೆ, ಏನಾದ್ರು
ಏನಾದ್ರು ಮಾಡ್ಬೇಕು, ನಾವು ಇನ್ನೊಂದು ಮುಂದೆ ಏನ್ ಪ್ರಯೋಜನ, ಯಾರಪ್ಪ ಏನ್ ಹೊತ್ಕೊಂಡಿದ್ದಾರಪ್ಪ ಇರುವಾಗಲೇ ಏನಾದ್ರು ಮಾಡ್ಬೇಕು ಅಂತ ಪ್ರತಿಯೊಂದು ದಿನನೂ ಹಂಬಲಿಸ್ತಾರೆ. ಅವ್ರ ಹಂಬಲಿಕೆ ಯಾಕೆ ಅಂದ್ರೆ ಅವರ ಪಟ್ಟಿರೋ ಶ್ರಮ, ಅವ್ರ ಪಟ್ಟಿರೋ ಕಷ್ಟ. ಅವರು ಇದೇ ಸ್ಕೂಲಲ್ಲಿ ಓದಿ ಇದೇ ಗ್ರಾಮದಿಂದ ಬಂದು ಇಲ್ಲ ಪಕ್ಕದ ಎಮ್ಮೆ ಗ್ರಾಮದಿಂದ ಸಾಮಾನ್ಯ ಬಡ ಕುಟುಂಬದಿಂದ ಬಂದು ಇವತ್ತು ದೊಡ್ಡ ಎಮ್ಮರವಾಗಿ ಲಕ್ಷಾಂತರ ಜನಕ್ಕೆ ಸಾವಿರಾರು ಜನಕ್ಕೆ ಇವತ್ತು ಅಂದಾಜ ಆಗಿದ್ದಾರೆ. ಇವತ್ತು ಅಲ್ಲಿ ಬೆಂಗಳೂರ ದೊಡ್ಡ ಸಂಸ್ಥೆ ಕಟ್ಟಿ ಇವತ್ತು 100 ಜನಕ್ಕೆ ಒಂದು ಬಾಂಡ್ ಕೊಟ್ಟಿದ್ದಾರೆ ಅವರು. ಅವರಿಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಅಭಿನಂದನೆ ಸಲ್ಲಿಸಿದರೆ ಅವರಿಂದ ಇನ್ನೂ ಹೆಚ್ಚಿನ ಸೇವೆನ ನಮ್ಮ ಗ್ರಾಮಸ್ಥರು, ನಮ್ಮ ಪಂಚಾಯತಿ ಗ್ರಾಮಸ್ಥರುಗಳೆಲ್ಲ ಇನ್ನೂ ಹೆಚ್ಚಿನ ಸೇವೆನ ನಾವು ಪಡ್ಕೊಳ್ಳೋದಕ್ಕೆ ಇದರ ತಾಲೂಕಿಗೆ ಅವರಿಂದ ಇನ್ನೂ ದೊಡ್ಡ ಮಟ್ಟ ಸೇವೆಗಳು ಆಗ್ಬೇಕು ಅಂತ ಕೇಳ್ಕೊಳ್ತೀನಿ. ಅವ್ರ ಹಿಂದೆ ಸದಾ ನಾವೆಲ್ಲ ಅವ್ರ ಹಿಂದೆ ನಾವು ಬೆಂಬಲವಾಗಿ ಇರ್ತೀವಿ ಅಂತ ಕೇಳ್ಕೊಂತ ನಾನು ಅಭಿನಂದಿಸ್ತೀನಿ.